ಇಲ್ಲಿಯ ದಕ್ಷಾಧಿಕಾರಿ ಅಂತ ಹೇಳಿ ಹೆಸರು ಪಡೆದಂತಹ ಎಸ್ಪಿ ಅವರಿಗೆ ಈ ರಹೀಂ ಹತ್ಯೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿರುವಂತದ್ದು. ಎಲ್ಲಿ ಹೋಯಿತು ಈ ಪ್ರಕರಣದಲ್ಲಿ ನಿಮ್ಮ ದಕ್ಷತೆ? ಎಲ್ಲಿ ಹೋಯಿತು ನಿಮ್ಮ ಕರ್ತವ್ಯ ನಿಷ್ಠೆ? ಈ ತಪ್ಪನ್ನ ಎಸಗಿದವರು ಯಾರು ಅನ್ನುವಂತಹ ಕೇಳುವ ಅಧಿಕಾರ ಈ ಜಿಲ್ಲೆಯ ಜನತೆಗಿಲ್ವಾ? ಅಥವಾ ಈ ತಪ್ಪನ್ನ ಎಸಗಿದವರು ಯಾರು ಅಂತ ಹೇಳಿ ಕೇಳಲಿಕ್ಕೆ ನಾವು ಒಂದು ಬಹಿರಂಗ ಹೋರಾಟವನ್ನ ಹಮ್ಮಿಕೊಂಡ್ರೆ ಇವರಿಗೆ ನಮ್ಮ ನಾಯಕರು ಬಾಂಡ್ ಬರೆದು ಕೊಡಬೇಕು. ಸಂಘ ಪರಿವಾರದ ಅದೆಷ್ಟು ಪ್ರತಿಭಟನೆಗಳು ನಡೆಯುತ್ತದೆ, ಸಂಘ ಪರಿವಾರದ ಅದೆಷ್ಟು ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ರಸ್ತೆ ತಡೆಯನ್ನ ಮಾಡಿ ಇಡೀ ಜಿಲ್ಲೆಯ ಸಂಪರ್ಕವನ್ನೇ ಕಡಿತಗೊಳಿಸಿ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ನೀವೆಷ್ಟು ಬಾಂಡ್ ಅನ್ನು ಕೇಳಿದ್ದೀರಿ? ನಮ್ಮ ನಾಯಕರು RTI ಮೂಲಕ ನೀವು ಪಡೆದಿರುವಂತಹ ಬಾಂಡ್ ನ ಸಂಖ್ಯೆಯನ್ನ ಕೇಳಲಿಕ್ಕೆ ಇದ್ದಾರೆ ಮುಂದಿನ ದಿನಗಳಲ್ಲಿ. ಅವಾಗ ನೀವು RTI ಮೂಲಕ ಉತ್ತರಿಸಿ, ನಾವು ಅದನ್ನ ಮತ್ತೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕಿದ್ದೇವೆ. ಯಾಕಾಗಿ ಈ ತಾರತಮ್ಯ? ಜಿಲ್ಲೆಯ ಪೊಲೀಸ್ ಅಧಿಕಾರಿಯು ಉತ್ತರ ನೀಡಬೇಕು. ರಹೀಂ ಹತ್ಯೆಯಲ್ಲಿ ಇಂತಹ ಒಂದು ದೊಡ್ಡ ತಪ್ಪನ್ನ, ಉದ್ದೇಶಪೂರ್ವಕವಾದಂತಹ ತಪ್ಪನ್ನ ನಡೆಸಿರುವಂತದ್ದು ಯಾರು? ಖುದ್ದು IG ಅವರ ಅಥವಾ SP ಅವರ ಅಥವಾ ನಿಮಗೆ ಯಾವುದಾದರೂ ರಾಜಕೀಯ ಪಕ್ಷಗಳಿಂದ, ರಾಜಕೀಯ ನಾಯಕರುಗಳಿಂದ ಇಂತಹ ಒಂದು ಆದೇಶ ನೀಡಲಾಗಿತ್ತ? ಅದಕ್ಕಾಗಿ ನೀವು ಒಂದು ದಿನ ತಡವಾಗಿ ವಿಶೇಷ ಕೋರ್ಟ್ಗೆ ಈ ವಿಜ್ಞಾಪನೆಯನ್ನ ಸಲ್ಲಿಸಿದ್ದೀರಾ? ಅಥವಾ ನಿಮ್ಮ ಕೈ ಕೆಳಗೆ ಇರ್ತಕ್ಕಂತಹ ಅಧಿಕಾರಿಗಳು ಮಾಡಿರುವ ತಪ್ಪ ಇದು ಅನ್ನುವಂತಹ ಸ್ಪಷ್ಟತೆಯನ್ನ ಈ ಜಿಲ್ಲೆಯ ಜನತೆ ನಿಮ್ಮೊಂದಿಗೆ ಕೇಳ್ತಾ ಇದೆ. ಒಂದು ವೇಳೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಲಿಕ್ಕೆ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಆಡಳಿತ ಪಕ್ಷ ಅಥವಾ ಇಲ್ಲಿಯ ವಿರೋಧ ಪಕ್ಷ ನಿಮಗೆ ಒತ್ತಡವನ್ನ ಹೇರಿದ್ರೆ ನೀವು ಹೇಳಿ, ನಾವು ನಮ್ಮ ಮುಂದಿನ ಹೋರಾಟವನ್ನ ವಿಧಾನಸೌಧಕ್ಕೆ ಕೊಂಡೋಗ್ತೇವೆ. ವಿಧಾನಸೌಧ ಚಲೋ ಮಾಡುವ ಮುಖಾಂತರ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆಯಾಗ್ತಾ ಇದೆ. ಇಷ್ಟೆಲ್ಲ ಮಾತನಾಡುವಂತಹ SDPI ಅವರು ಎಷ್ಟು ಪರಿಹಾರವನ್ನ ರಹೀಂ ಹತ್ಯೆಯ ಆ ಕುಟುಂಬದವರಿಗೆ ತಲುಪಿಸಿದ್ದೀರಿ ಅಂತ ಹೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ನೀವೊಂದು 50 ಲಕ್ಷ ಕೊಟ್ಟ ಕೂಡಲೇ ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿತ? ಒಂದು ವೇಳೆ ಆ ಕುಟುಂಬಕ್ಕೆ ನಿಮ್ಮ 50 ಲಕ್ಷ ಅಥವಾ ನೀವು ನೀಡಿದಂತಹ ಆ ಜುಜುಂಬಿ ಮೊತ್ತ ನ್ಯಾಯವಾಗಿದ್ರೆ ಇವತ್ತು ಶಾಫಿ ಅವರ ತಂದೆ ನಮ್ಮ ಜೊತೆ ಬಂದು ನಿಂತಿದ್ದಾರೆ, ಕೂತಿದ್ದಾರೆ ಇಲ್ಲಿ. ಅಂಗವಿಕಲರಾಗಿದ್ರು ಕೂಡ, ಅವರಿಗೆ ನಡೆದಾಡ್ಲಿಕ್ಕೆ ಶಕ್ತಿ ಇಲ್ಲದಿದ್ರು ಕೂಡ ಅವರು ನಮ್ಮ ಜೊತೆ ಬಂದು ಕುಳಿತುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಆ ಒಂದು ದುಡ್ಡಿಗೆ ತೃಪ್ತಿಪಟ್ಟಿದ್ದಾರೆ? ಈ ರೀತಿ ಮಾತನಾಡುವವರು ಅಥವಾ ನಿಮ್ಮ ದುಡ್ಡೇ ಅವರಿಗೆ ನೀಡಿರುವಂತಹ ನ್ಯಾಯ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂತಹ ಜಾತ್ಯತೀತ ನಾಯಕರು ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ಪರಿಹಾರದ ರೂಪದಲ್ಲಿ ಕೊಟ್ಟಂತಹ ಅದಷ್ಟು ದುಡ್ಡನ್ನ ಆ ರಹೀಂ ಮತ್ತು ಶಾಫಿಯ ಕುಟುಂಬ ಮತ್ತೆ ನಿಮಗೆ ವಾಪಸ್ ನೀಡಲಿಕ್ಕೆ ತಯಾರಾಗಿದ್ದಾರೆ. ಒಂದು ವೇಳೆ ಆ ದುಡ್ಡು ಅವರ ಬಳಿ ಖರ್ಚಾಗಿದ್ರೆ ಅದಕ್ಕಿಂತ ದುಪ್ಪಟ್ಟು ದುಡ್ಡನ್ನ ಈ ಸಮುದಾಯ ಮತ್ತೆ ಸಂಗ್ರಹಿಸಿ ನಿಮ್ಗೆ ತಲುಪಿಸ್ಲಿಕ್ಕಿದೆ. ನೀವು ನಮಗೆ ನ್ಯಾಯವನ್ನ ಕೊಡಿ. ನಮಗೆ ನಿಮ್ಮ ಪರಿಹಾರದ ಅವಶ್ಯಕತೆ ಇಲ್ಲ, ನಮಗೆ ನ್ಯಾಯ ಬೇಕಾಗಿರುವಂತದ್ದು. हमको इमदाद नहीं चाहिए, इंसाफ चाहिए. ये लड़ाई इंसाफ के लिए है. ಆ ನ್ಯಾಯವನ್ನ ನಾವು ಪಡೆದೇ ತೀರ್ತೇವೆ.